ಈ ಕಡೆ ಎಲ್ಲ ಬರಬೇಡಿ ಗಾಯ್ಸ್, ನೀವು ಗಿಡ ಗಿಡ ನೋಡಿ ಯಾರು ಬರಕ್ ಹೋಗ್ಬಿಟ್ರಿ. ಅಲ್ಲಿ ಮೇಲೆ ಫುಲ್ಲು ಕರಡಿಗಳಿದಾವೆ, ಚಿರತೆಗಳಿದಾವೆ. ಫ್ಯಾನ್ ಏನೋ ಒಂದು ಬಿದ್ದೋಗೈತೆ ಅಂತ ಹೇಳ್ತವ್ರೆ ನೋಡಿ, ಕಾಣ್ತಿದ್ಯಾ? ಓ ಮೈ ಗಾಡ್ ಗಾಯ್ಸ್, ನಿಜವಾಗ್ಲೂ ಸಾಯಂಕಾಲ ಬರ್ಬೇಕಿತ್ತು ಗುರು. ನಮಸ್ಕಾರ ಕನ್ನಡ, ನಾನು ನಿಮ್ಮ ಫೋರ್ತ್ ಸಿಟಿ ರೈಡರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಮ್ಮ ಬ್ರೋ ಒಂದು ಸ್ಪಾಟ್ ಗೊತ್ತು, ಬಾ ಹೋಗೋಣ ಅಲ್ಲಿಂದ. ಅಲ್ಲಿಗೆ ಹೋದ್ರೆ ನಮ್ ದುರ್ಗ ಫುಲ್ಲು ಇಲ್ಲಿ ಕಾಣಿಸುತ್ತೆ ಅಂತ ಅಂದ್ರು. ಒಂದ್ ಸ್ಪಾಟ್ ಗೊತ್ತು ಅಂತ ಅಂದವನೆ, ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾನೆ. ಯಾವ ಸ್ಪಾಟ್ ಏನಂತ ನನಗೂ ಗೊತ್ತಿಲ್ಲ. ಗುಡ್ಡ ಹಾಕಿ ನೋಡಿದ್ರೆ ಇದು ನಮ್ ದುರ್ಗ ಕಾಣುತ್ತೆ ಅಂತ ಹೇಳ್ದ. ಸೊ ನಾವು ನಡಿ ಬ್ರೋ ಹೋಗೋಣ ಅನ್ಕೊಂಡು ಗಾಡಿ ಎತ್ಕೊಂಡು ಈಗ ಜಸ್ಟ್ ಫ್ಯೂಯಲ್ ಹಾಕ್ಸಿದೀನಿ. 500 ರೂಪಾಯಿಗೆ ಎಷ್ಟೇ ಬಂದಿರೋದ. ಓಕೆ, ಲೆಟ್ಸ್ ಗೋ ಗೈಸ್. ಇವಾಗ ಟೈಮ್ 6:30 ಆಗಿದೆ, 1 ಗಂಟೆ ಲೇಟ್ ಆಗಿದೆ. 5:30 ಸನ್ಸೆಟ್ ನೋಡ್ಬೋದು. ಇವಾಗ ಸನ್ಸೆಟ್ ನೋಡಕ್ಕಾಗಲ್ಲ, ನೈಟ್ ವ್ಯೂ ನೋಡ್ಬೋದು ಇರ್ಬೋದು. ಬನ್ನಿ ಹೋಗೋಣ ನೋಡಕ್ಕೆ. ನಮ್ಮ ಚಿತ್ರದುರ್ಗದಲ್ಲಿ ಆಲ್ಮೋಸ್ಟ್ ಆಲ್ ಬಹಳ ಎಲ್ಲ ತೋರಿಸಿರ್ತಾರೆ. ಚಂದ್ರವಳ್ಳಿ ಮತ್ತೆ ಆಡುಮಲ್ಲೇಶ್ವರ ಝೂ ಆಗ್ಲಿ ಅಥವಾ ಜೋಗಿಮಟ್ಟಿ ಆಗ್ಲಿ, ಕೋಟೆ ಆಗ್ಲಿ ಎಲ್ಲ ತೋರಿಸಿರ್ತಾರೆ. ಎಲ್ಲದನ್ನೂ ತೋರಿಸಿರ್ತಾರೆ. ಬಹಳಷ್ಟು ಜನ ಇದ್ದಾರೆ ಬ್ಲಾಗರ್ಸ್ ನಮ್ರಲ್ಲೂ. ನಾವಿವಾಗ ಡಿಫ್ರೆಂಟ್ ಆಗಿ ನೀವು ಬೆಟ್ಟಕ್ಕೆ ಹೋಗಿ ಇಲ್ಲ ಗುಡ್ಡಕ್ಕೆ ಹೋಗಿ ಆ ಗುಡ್ಡದಿಂದ ನಮ್ಮ ದುರ್ಗ ಯಾವ ತರ ಕಾಣಿಸುತ್ತೆ ಅಂತ ಒಂದು ವ್ಯೂ ನಾವು ನೋಡಿ. ಫಸ್ಟ್ ನಾನ್ ನೋಡ್ತೀನಿ, ಚೆನ್ನಾಗಿತ್ತು ಅಂತಂದ್ರೆ ಯೂಟ್ಯೂಬ್ಗೆ ಹಾಕ್ತೀನಿ, ವಿಡಿಯೋ ಅಂತೂ ಮಾಡ್ಕೊಂತೀನಿ. ಸೊ ಬನ್ನಿ. ನಮ್ದು ಆಂಡ್ರಾಯ್ಡ್ ಫೋನು, ಕ್ಲಾರಿಟಿ ಅಷ್ಟೊಂದು ಬರಲ್ಲ. 1080p ಲಾಸ್ಟ್ ಇದರಲ್ಲಿ 4K ರೆಕಾರ್ಡ್ ಮಾಡಿದ್ರೆ ಏನದು 30 FPS ಹೋಗ್ಬಿಡುತ್ತೆ. 60 FPS ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ 1080p ರೆಕಾರ್ಡ್ ಮಾಡ್ಬೇಕು 60 FPS-ಗೆ. ಏನಕ್ಕಪ್ಪ ಡೈರೆಕ್ಟ್ ಗೋಪ್ರೋಗಳು ಅಥವಾ ಏನೋ ಆಕ್ಷನ್ ಕ್ಯಾಮ್ಗಳು ತಗೊಂಡಲ್ಲೇ ಮೊಬೈಲಲ್ಲೇ ಮಾಡ್ತೀನಿ ಅಂದ್ರೆ, ನನಗೆ ಫಸ್ಟ್ ಒಂದು ಕಾನ್ಫಿಡೆನ್ಸ್ ಬರಬೇಕಿತ್ತು ಗೈಸ್. ನಾನು ಮಾತಾಡಬಲ್ಲೆ ಕ್ಯಾಮ್ರಾ ಮುಂದೆ, ಅಥವಾ ಏನದು ಮೋಟರ್ ಬ್ಲಾಗಿಂಗ್ ಮಾಡ್ಕಂತ ಮಾತಾಡ್ತೀನೋ ಇಲ್ಲೋ ಅನ್ನೋ ಒಂದು ಮಾತಾಡ್ತೀನೋ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಸೊ ಅದಕ್ಕೆ ಫಸ್ಟ್ ಪ್ರಾಕ್ಟೀಸ್ ಆಗಿ ಅಂತ ಮೊಬೈಲಲ್ಲೇ ಮಾಡ್ತಿದ್ದೀನಿ. ಸೊ ಮೊಬೈಲಲ್ಲಿ ಸುಮಾರು ವೀಡಿಯೋಸ್ಗಳು ಮಾಡಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಆವಾಗ ಇನ್ವೆಸ್ಟ್ ಮಾಡೋಣ ಆ್ಯಕ್ಷನ್ ಕ್ಯಾಮ್ರಾಗಳ ಮೇಲೆ. ಸೊ ಇವಾಗ ಸದ್ಯಕ್ಕೆ ಸಾಕು, ಮೊಬೈಲೇ ಸಾಕು. ಮೊಬೈಲಲ್ಲಿ ಒಂದು ಸ್ವಲ್ಪ ಕೊಡ್ಬೋದು, ಕಂಟೆಂಟ್ ಕೊಡ್ಬೋದು ನಿಮಗೆ. ಮೈ ಗಾಡ್ ಗೈಸ್, ನಿಜವಾಗ್ಲೂ ಸಾಯಂಕಾಲ ಬರಬೇಕಿತ್ತು ಗುರು. ಸನ್ಸೆಟ್ ಸಖತ್ತ ಕಾಣೋ. ಈಗ ಆಲ್ರೆಡಿ ಮುಳುಗೋಗ್ಬಿಟ್ಟೆ ನೋಡ್ರಿ. ಈ ಕಡೆ ಲೆಫ್ಟ್ ಎಲ್ಲ ಫುಲ್ ಆರೆಂಜ್. ಸ್ವಲ್ಪ ಬೇಗ ಬಂದಿದ್ರೆ ಒಳ್ಳೆ ಸನ್ಸೆಟ್ ನೋಡ್ಬೋದಿತ್ತು. ಅದು ದಾರಿ ಗೊತ್ತಿಲ್ಲ ಇಲ್ಲಾಂದ್ರೆ ನಾನೇ ಬರ್ರಂತ ಮುಂದೆ ಹೋಗ್ಬಿಟ್ಟು. ಸೊ ದಾರಿ ಗೊತ್ತಿಲ್ಲದ ಕಾರಣ ಅವರಿಂದ ಹಿಂದೆ ಹೋಗ್ಬೇಕಷ್ಟೇ. ಇವಾಗ ನೋಡಿ ಗೈಸ್, ಅಲ್ಲಿ ಲೆಫ್ಟಲ್ಲಿ ಕಸಂ. ಎಂತ ಒಂದು ಮಿಸ್ ಮಾಡಿದ್ದು ನಾವಲ್ಲಿ ಇವತ್ತು. ಅಷ್ಟು ನೋಡ್ತೀನಿ. ನಾವು ಇದು ದುರ್ಗದಿಂದ ಸ್ವಲ್ಪ ದೂರನೇ ಬಂದಿದ್ದೀವಿ. ಆಕ್ಚುಲಿ ಇಂಗ್ಲದಾಳಿಗೆ ಹೋಗ್ತಿದ್ವಿ ಜಾಸ್ತಿ ಸನ್ಸೆಟ್ ನೋಡಕ್ಕೆ, ಅಥವಾ ಇಲ್ಲಾಂದ್ರೆ ಒಳ್ಳೆ ಜಾಗ ನೋಡಕ್ಕೆ, ಪೀಸ್ಫುಲ್ ಆಗಿ ಇರುವಂತ ಜಾಗ ಇಂಗ್ಲದಾಳು. ಕುರುಮಡಿ ಕೆರೆ ಅಲ್ಲಿ ಯಾವ್ದಾರ ಒಂದು ಸುತ್ತಮುತ್ತ ಯಾವ್ದಾರ ಒಂದು ಬೆಟ್ಟ ಕಟ್ಬಿಟ್ಟು ವ್ಯೂನ ನೋಡ್ತಾ ಇದ್ವಿ. ಈಗ ಬ್ರೋ ಅಲ್ಲಿ ಹೊಸ ಜಾಗ ಹುಡುಕಿದ್ದಾರೆ. ಮುಂಚೆ ಅವ್ನು ಬಂದಿದ್ದಂತೆ ಸತಿ, ಹಂಗಾಗಿ ನೋಡ್ರಿ ಬಾ ಬ್ರೋ ಇವತ್ತು ಬೇರೆ ಲೊಕೇಶನ್ಗೆ ಹೋಗೋಣ ಅಂತೇಳಿ ತಗೊಂಬಂದವನೆ. ನಾವು ಈ ಲೊಕೇಶನ್ಗೆ ಫಸ್ಟ್ ಟೈಮೇ ಬರ್ತಿರೋದು ಗೈಸ್. ಅಂತ ಒಂದು ಟಾಪಿಕ್ ಬಂದಾಯ್ತಾ ನೋಡಿ, ಕಾಣ್ತಿದ್ಯಾ?
ಈಗ ಕಾಣಿಸುತ್ತೋ ಇಲ್ಲೋ ಅಂತ ನಿಮಗೂ ಗೊತ್ತಿಲ್ಲ. ಸೊ ನೋಡಿ ಗಾಯ್ಸ್, ಯೋ ಅಲ್ಲಿ ಅಂತ ಒಂದು ಆರೆಂಜ್ ಕ್ಲೌಡ್ಸ್ ಕಾಣ್ತಿರೋದು ಅಲ್ಲ, ಸ್ಕೈ ಕಾಣ್ತಿರೋದು. ಶಟ್ ಮ್ಯಾನ್, ಈಗ ಬರ್ಬೇಕಿತ್ತು ಗೈಸ್. ರಿಗ್ರೆಟ್ ಮಾಡಿಸ್ತಿರೋದು ಗೈಸ್ ಸನ್ಸೆಟ್. ಬನ್ನಿ ಸ್ವಲ್ಪ ಹೊಡಿಯೋಣ, ಬರ್ರೋ. ನಂಗೆ ಎರಡನೇಗರಲ್ಲೇ ಬರ್ತಾ ಇದ್ದೀನಿ. ಬೈ ಆಕ್ಚುಲಿ ಆಫ್ ರೋಡ್ ಹಾಕಿಲ್ಲ ನಾನು. ಆಫ್ ರೋಡ್ ಮಾಡಿದೆ, ನಾರ್ಮಲ್ ರೋಡ್ ಮೋಡಲ್ಲೇ ಹೊಡಿತಾ ಇದ್ದೀನಿ. ಅಂದ್ರೆ ಅಂತ ಏನು ಎಕ್ಸ್ಟ್ರೀಮ್ ಆಫ್ ರೋಡ್ ಇಲ್ಲ ಗೈಸ್ ಇದು. ಓ ಮನ್ನೋರ್ ಬ್ರೋ, ಮುಂದೆ ಗೈಸ್ ನಿಮಗೆ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಮುಂಗಡೆ ಒಂದು ಕ್ಲೌಡ್ ಐತೆ ಬಿಡಿ ಗೈಸ್, ಸಕ್ಕತ್ತಾಗೈತೆ. ಇನ್ನು ಮೇಲೆ ಹೋಗ್ಬೋದಾ? ಅಲ್ಲಿ ಮೇಲೆ ಫುಲ್ಲು ಕರಡಿಗಳಿದಾವೆ, ಚಿರತೆಗಳಿದಾವೆ. ಫ್ಯಾನ್ ಏನೋ ಒಂದು ಬಿದ್ದೋಗೈತೆ ಅಂತ ಹೇಳ್ತವ್ರೆ. ಏನ್ ಮಾಡೋದು ಬಿಡೋದು ಗೊತ್ತಿಲ್ಲ. ಬಾಯ್ಸ್ ಪ್ಲಾನ್ ಮಾಡ್ತವ್ರೆ ಆ ಕಡೆ ಗುಡ್ಡಕ್ಕೆ ಹೋಗೋಣ ಅಂತ. ಲೋಕಲ್ ಅವರೇ ಹೇಳ್ತವ್ರೆ ಏನಂತ, ನಾವೇ ಏನೋ ಹೊತ್ತು ಮುಂಚೆ ಕೆಳಗೆ ಇಳಿತೀವಿ ಗುಡ್ಡನ, ನೀವು ಅದು ಯಾವ ದೇವ್ರದ ಮೇಲೆ ಹೋಗ್ತಿದ್ರ ಮೇಲೆ ಅಂತ ಅವ್ರೆ. ಈ ಕಡೆ ಎಲ್ಲ ಬರಬೇಡಿ ಗೈಸ್, ನೀವು ಗಿಡ ನೋಡಿ ಯಾರು ಬರಕ್ ಹೋಗ್ಬಿಟ್ರಿ. ಇಟ್ ಈಸ್ ನಾಟ್ ರೆಕಮೆಂಡಬಲ್ ಪ್ಲೇಸ್. ಯಾಕಂದ್ರೆ ಇಲ್ಲಿ ಫುಲ್ಲು ಕಳ್ಳಿಗಳಿದಾವಂತೆ. ಬನ್ನಿ. भाई ने बोला जाने का तो जाने का है. ಸೊ ಇವಾಗ ನಾನೇನು ತೋರಿಸಿದ್ನಲ್ಲ ಅದು ಯಾವ ತರ ಕಾಣಿಸುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡ್ರಿ ಲೈಟಿಂಗ್ಸ್ ನೋಡ್ರಿ, ನಾಯ್ಸ್. ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸುತ್ತೆ ಗೊತ್ತಿಲ್ಲ. ರಿಯಲ್ ಆಗಿ ಮಾತ್ರ ಹೌದು ಬೇರೆ ಸಿಟಿಗೆ ಬಂದಿದ್ದೀನಿ ಅನ್ಸ್ತೈತಿ. ಬೆಂಗಳೂರಿಗೆ ತರ ನಿಮ್ ಟೆರಸ್ ಮೇಲೆ ಹತ್ತಿದ ತಕ್ಷಣ ಬೆಂಗಳೂರು ನೋಡ್ತಿರಲ್ಲ, ಫುಲ್ ಸಿಟಿ ಫುಲ್ ಲೈಟಿಂಗ್ಸ್ ಆ ತರ ನಮ್ದಿಲ್ಲಿ ದುರ್ಗದ ಯಾವ್ದೋ ಒಂದು ಬೆಟ್ಟ ಆಗ್ತಿದ್ರೆ ಕಾಣಿಸ್ತೈತೆ ನೋಡ್ರಿ. ದುರ್ಗ ಫುಲ್ ಕಾಣಿಸ್ತೈತೆ. ಇಲ್ಲಿ ಕಡೆ ಸನ್ಸೆಟ್, ಕಡೆ ಲೈಟಿಂಗ್ಸು. ಝೂಮ್ ಮಾಡ್ಬೋದಾ ಗೈಸ್? ಸೊ ಸದ್ಯಕ್ಕೆ ಈ ವ್ಯೂ ನೋಡ್ಕೊಳ್ಳಿ, ಖುಷಿ ಪಡಿ. ಬ್ಯೂಟಿಫುಲ್ ಸೀನರಿ ಮಿಸ್ ಮಾಡ್ಕೊಂತಿದ್ದೆ ಗೈಸ್. ಸೊ ಇದೇ ತರ ದುರ್ಗ ಸುತ್ತಮುತ್ತ ಯಾವ್ದು ಇದಾವೆ ಪ್ಲೇಸಸ್ಗಳು, ಯಾವ್ಯಾವ ಸೀನರೀಸ್ ಇದಾವೆ ಅವನ್ನೆಲ್ಲ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ನೀವು ಯಾವ್ಯಾವ ಊರಿಂದ ವಿಡಿಯೋನ ನೋಡ್ತಿದ್ದೀರಾ ಅಂತ. ಓಕೆ ಗಾಯ್ಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬೈ ಗುಡ್ ನೈಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿಟ್ಕೊಂಡಿರಿ. ನಿಮ್ಮ ದುರ್ಗದ ಹುಡುಗನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.